ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಟ್ರಸ್ಟ್ ಅಂದರೆ ನಂಬಿಕೆ ಅನ್ನೋ ವಿಷಯನ ಹೇಳ್ತಿದ್ದೀನಿ. ನಂಬಿಕೆ ಅನ್ನೋದು ಮನುಷ್ಯನಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಟ್ರಸ್ಟ್ ಅನ್ನೋದು ಎಲ್ಲರಿಗೂ ಯಾರಿಗೆ ಮುಖ್ಯ, ಯಾರಿಗೆ ಇಂಪಾರ್ಟೆಂಟ್ ಅಂತ ಇರೋದಿಲ್ಲ. ಎಲ್ಲರಿಗೂ ಈಗ ಅದು ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಮುಖ್ಯವಾಗುತ್ತೆ. ಅಂದರೆ ಚಿಕ್ಕ ವಯಸ್ಸಿಂದ ಹಿಡಿದು ವೃದ್ಧರವರೆಗೂ ನಂಬಿಕೆ ಅನ್ನೋದು ಬಹಳ ನಂಬಿಕೆ ಅನ್ನೋದು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಎಲ್ಲರ ಜೀವನದಲ್ಲೂ, ಎಲ್ಲರ ರೋಲಲ್ಲೂ, ಎಲ್ಲರ ಪಾತ್ರದಲ್ಲೂ ನಂಬಿಕೆ ಅನ್ನೋದು ಬಹಳ ಮುಖ್ಯವಾದ ಪಾತ್ರನ ವಹಿಸುತ್ತೆ. ಅಪ್ಪ ಅಮ್ಮನಿಗಾಗಿರ್ಬೋದು, ಮಕ್ಕಳ ಅಪ್ಪ ಪೇರೆಂಟ್ಸ್ಗಾಗಿರ್ಬೋದು ನಂಬಿಕೆ ಅನ್ನೋದು, ಗಂಡ ಹೆಂಡ್ತಿರಲ್ಲಾಗಿರ್ಬೋದು, ತಾತ ಮೊಮ್ಮಕ್ಕಳಲ್ಲಿರ್ಬೋದು. ಹೀಗೆ ಹಲವಾರು ಪಾತ್ರಗಳಲ್ಲಿ, ಹಲವಾರು ರೋಲ್ಗಳಲ್ಲಿ ನಂಬಿಕೆ ಅನ್ನೋದು ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರನ ವಹಿಸುತ್ತೆ. ನಂಬಿಕೆ ಅನ್ನೋದು 3 ಅಕ್ಷರ ಆಗಿರ್ಬೋದು, ಆದರೆ ಅದು ಜೀವನದಲ್ಲಿ ಎಲ್ಲರಿಗೂ, ಎಲ್ಲ ಮನುಷ್ಯರಿಗೂ ಅತಿ ಮುಖ್ಯವಾದದ್ದು. ಟು ಅರ್ನ್ ಟ್ರಸ್ಟ್, ಮನಿ ಆ್ಯಂಡ್ ಪವರ್ ಆಸ್ ನಾಟ್ ಇನಫ್. You to show some concern for others. You can't buy trust in the supermarket. ಇದನ್ನು ಯಾರು ಹೇಳಿದ್ದಾರೆ ಅಂದರೆ ದಲೈಲಾಮಾ ಅವರು ಹೇಳಿದ್ದಾರೆ. ನಂಬಿಕೆ ಅನ್ನೋದನ್ನು ಸೂಪರ್ ಮಾರ್ಕೆಟಲ್ಲಿ ಬೈ ಮಾಡೋದಕ್ಕಾಗಲ್ಲ, ಪರ್ಚೇಸ್ ಮಾಡೋದಕ್ಕಾಗಲ್ಲ ಅಲ್ವಾ. ನಂಬಿಕೆ ಅನ್ನೋದನ್ನು ನಾವು ಯಾವುದೇ ಮಾರ್ಕೆಟ್ನಲ್ಲಿ ಹೋಗಿ ಇಷ್ಟು ದುಡ್ಡು, ಇಷ್ಟು ಇದು ಪ್ರೈಸು, ಇಷ್ಟು ಅಮೌಂಟು, ನಾನು ನಿಮಗೆ ಕೋಟಿ ಕೊಡ್ತೀನಿ, ನನ್ನ ಹತ್ರ ಎಷ್ಟು ದುಡ್ಡಿದೆ, ನನಗೆ ನಂಬಿಕೆಯನ್ನು ಕೊಡಿ ಅಂತ ಮಾರ್ಕೆಟಲ್ಲಿ ಹೋಗಿ ತಗೊಳ್ಳೋದಕ್ಕೆ, ಪರ್ಚೇಸ್ ಮಾಡೋದಕ್ಕೆ ಆಗಲ್ಲ. ಇದನ್ನು ದಲೈಲಾಮಾ ಅವರು ಹೇಳಿರುವಂಥ ಮಾತು. ಟ್ರಸ್ಟ್, ದ 5 letter ವರ್ಡ್ ಆ್ಯಸ್ ಮೋರ್ ಪವರ್ಫುಲ್ ಅಲ್ವಾ. ಈ ಟ್ರಸ್ಟ್ ಅನ್ನೋ 5 ಲೆಟರ್ ಇರುವಂಥ ಅಕ್ಷರ ಬಹಳ ಪವರ್ ಇರುವಂಥದ್ದು. ಹೇಳ್ದಂಗೆ ಎಲ್ಲರಿಗೂ ನಂಬಿಕೆ ಅನ್ನೋದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಗಂಡ ಹೆಂಡತಿ ಆಗಿರ್ಬೋದು, ಮಕ್ಕಳ ಅಪ್ಪ ಅಮ್ಮಂದಿರಲ್ಲಾಗಿರ್ಬೋದು, ಸೋದರ ಸಿಬ್ಲಿಂಗ್ಸಲ್ಲಾಗಿರ್ಬೋದು, ಅಥವಾ ಸೋದರಿಗಳ ಬಾಂಧವ್ಯಗಳಾಗಿರ್ಬೋದು, ನಂಬಿಕೆಗಳಾಗಿರ್ಬೋದು. ಹೀಗೆ ಹಲವಾರು. There are just a few elemental forces that hold our world together. The one that's the glue of society is called trust. Its presence cements relationships by allowing people to live and work together, feel safe, and belong to a group. Trust in a leader allows organizations and communities to flourish, while the absence of trust can cause fragmentation, conflict, and even war. ನಂಬಿಕೆಯನ್ನು ಕಳ್ಕೊಂಡಾಗ ಅಲ್ಲಿ ಫ್ರಾಗ್ನೆನ್ಸ್ನಾಗ ನಾವು ಕಳೆದುಕೊಳ್ತೀವಿ. ಅಲ್ಲಿ ಜಗಳ ಆಗುತ್ತೆ, ಸಂಘರ್ಷಗಳಾಗುತ್ತೆ, ಘರ್ಷಣೆಗಳಾಗತ್ತೆ, ಯುದ್ಧಗಳೇ ಆಗೋಗುತ್ತೆ. ಆ ನಂಬಿಕೆ ಅನ್ನೋದು ಕಳ್ಕೊಂಡಾಗ. ನಂಬಿಕೆ ಅನ್ನೋದು
ಥರ ಸ್ವಲ್ಪ ಟಚ್ ಆದರೂ ಕೂಡ ಅದು ಹೊಡೆದೋಗುತ್ತೆ, ಅದನ್ನು ಮತ್ತೆ ಜೋಡ್ಸೋಕ್ಕಾಗಲ್ಲ. ನಂಬಿಕೆ ಅನ್ನೋದು ಸೂಕ್ಷ್ಮವಾದಂಥದ್ದು. ಅದಕ್ಕೆ ಸ್ವಲ್ಪ ಗಾಯ ಆದರೆ ಅಥವಾ ಸ್ವಲ್ಪ ಟಚ್ ಆದರೂ ಕೂಡ ಅದು ಮತ್ತೆ ಹಳೆಯ ವಸ್ತುಗಳ ಥರ ಆಗೋದಿಲ್ಲ. ಹಾಗೆಯೇ ಮನುಷ್ಯನ ಜೀವನದಲ್ಲೂ ನಂಬಿಕೆ ಅನ್ನೋದು ಬಹಳ ಮುಖ್ಯ ಅಂತ ನಾನು ಆಗಲೇ ಹೇಳಿದ್ದು. ಅದು ಬರೀ ಸೂಕ್ಷ್ಮ. ಅದು ಒಡೆದೋಯ್ತು ಅಂತಂದರೆ, ಒಬ್ರೊಬ್ರಿಗೆ ಮೇಲೆ ನಂಬಿಕೆ ಇಲ್ಲ ಅಂತ ಅನ್ನಿಸ್ತಿದ್ದೆ ಅಂತಂದಾಗ ಅಲ್ಲಿ ಆಗೋದೇ ಜಗಳ, ಗಲಾಟೆ, ಯುದ್ಧ. ಆ ಸುಗಂಧನೇ ಏನು ಒಳ್ಳೆಯ ವಾತಾವರಣ ಇತ್ತು, ಆ ಸುಗಂಧ ಪರಿಮಳ ಅಂತ ಅದು ಅಂತಾರೆ, ಅದು ಕಳ್ಕೊಳ್ಳುತ್ತೆ. ಟ್ರಸ್ಟ್ ಮೇಕ್ಸ್ ಪೀಪಲ್ ಫೀಲ್ ಈಗರ್ ಟು ಬಿ ಪಾರ್ಟ್ ಆಫ್ ಎ ರಿಲೇಷನ್ಶಿಪ್ ಆರ್ ಗ್ರೂಪ್. ನಂಬಿಕೆ ಅನ್ನೋದೇ ಈಗರ್ನ ಹುಟ್ಟಿಸೋವಂಥದ್ದು. ವಿತ್ ಎ ಶೇರ್ಡ್ ಪರ್ಪಸ್ ಆ್ಯಂಡ್ ವಿಲ್ಲಿಂಗ್ನೆಸ್ ಟು ಡಿಪೆಂಡ್ ಆನ್ ಈಚ್ ಅದರ್. When trust is intact, we will willingness to depend on each other. When trust is intact, we will willingly contribute what is needed, not just by offering our presence, but also by sharing our dedication, talent, energy, and honest thoughts on how to relationship or group is working. If the level of trust is low in a relationship or organization, people limit their involvement and what they are willing to do or share. They might think to themselves, this is all you deserve, or this is as all I am willing to give. In contrast, when the trust level is high, people reward it by giving. In contrast, when the trust level is high, people reward it by giving. In contrast, when the trust level is high, people rewarded it by giving more. But more often than not, people feel that their distrust is not safe to share. So loved one may be slow to discover that they have lost a person's trust. ಅಂದರೆ ನಂಬಿಕೆ ಅನ್ನೋದು ಒಂದು ಮಗು ಒಂದು ಮಗು ಚಿಕ್ಕ ಮಗುನ ತಂದೆ ತಾಯಿ ಆಗಲಿ ಯಾರಾದರೂ ಆಗಲಿ ಮೇಲೆ ಎತ್ತಿ ಬಿಸಾಕಿದಾಗ ಅದು ಕಿಲಕಿಲ ಅಂತ ನಕ್ಕೊಂಡು ಕೆಳಗೆ ಬೀಳುತ್ತೆ. ಯಾಕೆ ಆ ಮಗು ನಗುತ್ತೆ ಅಂದರೆ, ನಾನು ಬೀಳ್ಸಲ್ಲ, ನನಗೆ ಏನೂ ಹೇಟ್ ಮಾಡಲ್ಲ, ಪೆಟ್ಟು ಮಾಡಲ್ಲ, ನನಗೆ ನಮ್ಮಪ್ಪ ಹಿಡ್ಕೊಳ್ತಾರೆ, ನಮ್ಮ ತಾಯಿ ಹಿಡ್ಕೊಳ್ತಾರೆ ಅನ್ನೋ ಆ ನಂಬಿಕೆಯಿಂದ ಮಗು ಖುಷಿ ಪಟ್ಕೊಂಡು ಕಿಲಕಿಲ ಅಂತ ನಕ್ಕೊಂಡು ಖುಷಿಯಾಗಿ ಬಂದು ಮಗು ಬೀಳುತ್ತೆ. ಇನ್ನು ಕೆಲವು ಮಗು ಅಳ್ತವೆ, ಎತ್ತಿ ಮೇಲೆ ಕ್ಯಾಚ್ ಹಾಕಿದಾಗ ಮಕ್ಕಳು ಅಳ್ತವೆ, ನೋಡಿರ್ಬೋದು ನೀವು, ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾಕೆ ಅಳುತ್ತೆ ಅಂದರೆ ಆ ನಂಬಿಕೆ ಆ ಮಗುನಲ್ಲಿ ಇರಲ್ಲ. ಅಂದರೆ ಭಯ, ನಾನು ಎಲ್ಲಿ ಬೀಳಿಸ್ಬಿಡ್ತಾರೋ, ನಾನು ಎಲ್ಲಿ ಏಟ್ ಮಾಡಿಬಿಡ್ತಾರೋ, ನಾನು ಎಲ್ಲಿ ಬಿದ್ದು ಗಾಯ ಮಾಡ್ಕೊಬಿಡ್ತೀನೋ ಅನ್ನೋ ಆ ಅಪನಂಬಿಕೆಯಲ್ಲಿ ಆ ಮಗು ಅಳಕ್ಕೆ ಶುರು ಮಾಡುತ್ತೆ. ಆಗ ಆ ಹಳೋ ಮಗುಗೆ ನೀವು ನೋಡಿರ್ಬೋದು, ಮತ್ತು ಅಯ್ಯೋ ಯಾಕೆ ತಪ್ಕೊಂಡು ಎತ್ಕೊಂಡು
ಎದೆಗೆ ಅಪ್ಕೊಂಡು, ಅಯ್ಯೋ ಮಗು ಕಂದ ಯಾಕಮ್ಮ ಅಳ್ತಿದ್ಯಾ, ನಾನು ಏನು ಮಾಡಲ್ಲ ನಿನಗೆ, ನಾನು ನಿನಗೆ ಈಗ ಆಟ ಆಡಿಸ್ತಾ ಇದ್ದೀನಿ ಅಷ್ಟೇ, ನಿನ್ನ ಬೀಳಿಸಲ್ಲ ಅಂತ ಮುದ್ದು ಮಾಡಿ ಪ್ರೀತಿಯಿಂದ ಇನ್ನೊಂದ್ಸಲಿ ಮಾಡ್ತೀನಿ ಚಿನ್ನು ಅಂತ ಅಂದ್ಬಿಟ್ಟು ಹೇಳಿ ಆ ಮಗುಗೆ ಹೇಳಿ ಇನ್ನೊಂದ್ಸಲಿ ಕ್ಯಾಚ್ ಹಾಕಿದಾಗ ಅಳ್ತಾ ನಗೋದು, ಅಳೋದು ನಗೋದು ಮಾಡುತ್ತೆ. ಮತ್ತು ಕ್ಯಾಚ್ ಇಟ್ಕೊಂಡು ತಪ್ಕೊಂಡು ಹಪ್ಕೊಂಡು ಮತ್ತೆ ಇನ್ನೊಂದ್ಸಲಿ ಆ ಮಗುನ ಹೇಳಿ ಮಾತ್ರ, ಇಲ್ಲ ನಿನಗೇನಾಯಿತು, ಈಗ ಏನೂ ಆಗಿಲ್ವಲ್ಲ, ನಾನು ಇಟ್ಕೊಂಡಲ್ಲ, ಯಾಕೆ ಅಳ್ತಿದ್ಯಾ, ಯಾಕೆ ಅಳ್ಬಾರ್ದು ಚಿನ್ನು ಕಂದ ಅಂತ ಹೇಳಿ ಮತ್ತೆ ಇನ್ನೊಂದ್ಸಲಿ ಆಗ್ತೀನಿ ಚಿನ್ನು ಅಂತ ಹೇಳಿ ಆಟ ಆಡಿಸ್ತಿದ್ದೀನಿ ಅಂತ ಹೇಳಿ ಆ ಮಗುಗೆ ಒಂದು ಧೈರ್ಯನ ಕೊಟ್ಟು ಒಂದು ನಂಬಿಕೆನ ಅದರಲ್ಲಿ ಸೃಷ್ಟಿ ಮಾಡಿ ಅದನ್ನ ಎತ್ತಿ ಮಗುನ ಮತ್ತೆ ಬಿಸಾಕಿದಾಗ ಆ ಮಗು ಆಗ ನಗುತ್ತೆ. ಅದೇ ನಂಬಿಕೆ. ಆಗ ಬರೋದೇ ಅವ್ರ ಆ್ಯಕ್ಷನಲ್ಲಿ ಮಕ್ಕಳಿಗೆ ರಿಯಾಕ್ಷನ್ ಇರುತ್ತೆ. ಅಂದರೆ ಆ ಒಬ್ಬ ವ್ಯಕ್ತಿಯ ಆ್ಯಕ್ಷನ್ ನೋಡಿ ನಮಗೆ ನಂಬಿಕೆ ಬರುತ್ತೆ ಅಂತಂದರೆ ಹುಟ್ಟೋದು. ಹಾಗಾಗಿ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಟ್ರಸ್ಟ್ ಅನ್ನೋ ನಂಬಿಕೆ ಅನ್ನೋದಕ್ಕೆ ನಾನು ನಿಮಗೆ ಕೊಟ್ಟಿದ್ದೀನಿ. ಸಿನ್ಸ್ trust is so important in both working and personal relationships. How can we monitor it, build upon it, and heal it when it becomes frayed? It is useful to view trust as a natural response to certain qualities in a person. These qualities are reliability and dependability, transparency, competency, sincerity, authenticity, and congruency, fairness, openness, and vulnerability. All of these qualities contribute to the degree of trust people have for each other. I trust you is a better compliment than I love you, because you may not always trust the person you love, but you can always love the person you trust. ಐ ಲವ್ ಯು ಅಂತ ಹೇಳೋದಕ್ಕಿಂತ ಬೆಟರ್ ವರ್ಡು ಐ ಟ್ರಸ್ಟ್ ಯು ಅನ್ನೋದು. ವಿತೌಟ್ ರೆಸ್ಪೆಕ್ಟ್ ಲವ್ ಇಸ್ ಲಾಸ್ಟ್. ರಿಲೇಷನ್ಶಿಪ್ಸ್ ಆರ್ ಅಬೌಟ್ ಟ್ರಸ್ಟ್. ದ ಪೀಪಲ್ when rightly and fully trusted will return the trust. ಅಬ್ರಹಂ ಲಿಂಕನ್ ಅವರು ಇದನ್ನು ಹೇಳಿರೋಂಥ ಮಾತುಗಳು. ಟ್ರಸ್ಟ್ ಪ್ರಿಸೈಡ್ಸ್ ಬಿಲೀವ್ಸ್ ಆ್ಯಂಡ್ ಲವ್ ಅಲ್ವಾ. ಟ್ರಸ್ಟ್ ಅನ್ನೋದು ನಂಬಿಕೆ ಮತ್ತು ಪ್ರೀತಿನ ಉಳಿಸುತ್ತೆ. ಏನಂತ ನೋಡೋಣ. ನಿಮಗೆ ಈ ದೊಂಬರಾಟ ಆಡ್ತಾರಲ್ಲ ರೋಡ್ ಸೈಡಲ್ಲಿ ಬಂದು ಮಕ್ಕಳನ್ನೆಲ್ಲ ಎತ್ಕೊಂಡು ಟಮಟೆ ಬಾರಿಸ್ಕೊಂಡು ಆಟ ಆಡಿಸ್ಕೊಂಡು ಬರ್ತಾರಲ್ಲ, ಅದು ಗೊತ್ತಿರಬೇಕು ಅಂತ ಅಂದ್ಕೊಳ್ತೀನಿ. ಒಂದು ತಂತಿ ಮೇಲೆ ನಡೀತಾರೆ ನೋಡಿ, ಸುಮಾರು ಆಟಗಳನ್ನ ಆಡಿಸಿ ತಂತಿ ಮೇಲೆ ನಡೆಸ್ತಾರೆ ಮಕ್ಕಳನ್ನ. ಒಂದು ತಂತಿಯಿಂದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಆ ಮಗು ನಡೆಯುತ್ತೆ ಅಂತಂದರೆ ಅದು ಒಂದು ನಂಬಿಕೆಯಿಂದಾನೆ. ಆ ನಂಬಿಕೆಯಿಂದಾನೆ ಕೆಳಗಡೆ ನನ್ನ ತಂದೆ ಇದ್ದಾರೆ, ಇಲ್ಲ ನನ್ನ ತಾಯಿ ಇದ್ದಾರೆ, ಅವ್ರು ನನ್ನ ಹಿಡ್ಕೊಳ್ತಾರೆ, ನನಗೇನೂ ಆಗಲ್ಲ. ಅವ್ರು ಏನೇ ಸರ್ಟನ್ ಟ್ರೈನಿಂಗ್ಸ್ ಕೊಟ್ಟಿರ್ಬೋದು ಚಿಕ್ಕ ಮಕ್ಕಳಿಂದನೂ. ಆ ಚಿಕ್ಕ ಮಗುನಲ್ಲಿ ಟ್ರೈನಿಂಗ್ ಕೊಡೋದಕ್ಕೆ ಮುಂಚೆನೇ ಆ ಮಗುಗೆ ಭಯನ ಓಡಿಸಿದ್ದು ಹೇಗೆ. ಈಗ ನಾನು ಹೇಳಿದ್ನಲ್ಲ ಉದಾಹರಣೆನ, ಮಗುನ ಹೇಗೆ ಎತ್ತಿ ಬಿಸಾಕಿ ನಾವು ಅಳ್ತಾ ಇರೋ ಮಗುನ, ನಂಬಿಕೆ ಇಲ್ದಿರೋ ಮಗುನ ನಾವು ಹೇಗೆ ನಂಬಿಕೆನ ಬರೆಸ್ತೀವೋ ಹಾಗೆ ಅವ್ರು ಟ್ರೈನಿಂಗ್ ಕೊಟ್ಟಿರ್ತಾರೆ. ಆ ಟ್ರೈನಿಂಗ್ ಕೊಡೋದಕ್ಕೆ ಮುಂಚೆ ಆ ನಂಬಿಕೆ ಇದೆಯಲ್ಲ, ಇಲ್ಲ ನನಗೇನೂ ಆಗಲ್ಲ, ನನಗೆ ಟ್ರೈನಿಂಗ್ ಮಾಡಿರೋದು ನನ್ನ ತಂದೆ ನನ್ನ ತಾಯಿ, ನಾನು
ಏನೇ ಹೆಚ್ಚು ಆದರೂ ಏನೇ ತೊಂದರೆ ಆದರೂ ಅದನ್ನು ನನ್ನ ತಂದೆ ನೋಡ್ಕೊಳ್ತಾರೆ, ನನ್ನ ತಾಯಿ ನೋಡ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಆ ಮಗು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗೋದಕ್ಕೆ ಪ್ರಯತ್ನ ಆಟ ಆಡೋದಕ್ಕೆ ಮಾಡುತ್ತೆ. ಅದನ್ನೇ ಬಿಲೀವ್ ಆ್ಯಂಡ್ ಲವ್ ಅನ್ನೋದು. ನೋಡೋಣ. ಎ ಪರ್ಸನ್ ವಾಸ್ ವಾಕಿಂಗ್ ಸ್ಲೋಲಿ ಆನ್ ಎ ರೋಪ್ tied between two tall towers, balancing a long stick in his hands. His son was sitting on his shoulders on the ground. Everyone watched him in bated breath. When he reached the second tower successfully, everyone clapped, whistled, welcomed him and shook hands with him. Shocked hands with him. He asked the crowd, "Do you all think I can walk back on the same rope now from this side to that side?" The crowd shouted in unison, "Yes, yes, yes, you can. Do you trust me?" he asked. They said yes. "We are ready to bet on you." He said, "Okay, can anyone send your child to sit on my shoulder? I will take the child to the other side safely." There was a stunned silence. None of them was willing to take the risk. Everybody believed that person's ability, but nobody trusted him when it came to their involvement. Believing in something is very easily, but placing our trust on the same is entirely different. We believe in God for having created us to exist in this universe and pray to Him fervently, seeking divine intervention to all our problems, believing that He will do the needful. But do we have the wholehearted trust required to wait patiently for Him to act or recognize His benevolent action when bestowed? Instead, in the meantime, we are anxious and seek other ways to get the problem solved. To trust, you need to surrender totally. It's time we believe and trust ourselves to lead an honest and exemplary life that befit society and set examples for the youngsters to follow. Trust is considered to be greater than belief and love, because if you don't trust a person, how can you believe or love him or her? Trust precedes belief and love. Trust is something that is earned through actions. ನಾನು ಹೇಳ್ದಂಗೆ ಆ್ಯಕ್ಷನ್ಸ್ ಇಲ್ಲದೇನೆ ನಂಬಿಕೆ ಬಾ ಅಂತ ಅಂದರೆ, ನಂಬಿಕೆ ಹುಟ್ಟು ಅಂತಂದರೆ ಒಬ್ಬ ವ್ಯಕ್ತಿಯ ಮೇಲೆ ಅದು ಸಾಧ್ಯ ಇಲ್ಲ. If someone you believe or love breaks you trust in any way or form, it is not a true affiliation. As Isaac Watts ಅವರು ಹೇಳಿದ್ದಾರೆ, ಲರ್ನಿಂಗ್ ಟು ಟ್ರಸ್ಟ್ ಈಸ್ ಒನ್ ಆಫ್ ಲೈಫ್ಸ್ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ಸ್. ಐಸಾಕ್ ವಾಟ್ಸ್ ಅವರು, ನಾವು ಏನು ಬೇಕಾದ್ರೂ ಕಲಿಬೋದು ಕಲಿಕೆನಲ್ಲಿ,
ಆದರೆ ನಂಬಿಕೆ ಅನ್ನೋದನ್ನು ಅದನ್ನು ಕಲಿಯೋದಕ್ಕೆ ಭಾರಿ ಕಷ್ಟ, ಅದನ್ನು ಕಲಿಯೋಕ್ಕಾಗಲ್ಲ ಅಂತ ಐಸಾಕ್ ವಾಟ್ಸ್ ಅನ್ನೋರು ಹೇಳಿದ್ದಾರೆ. ಇದು ನಂಬಿಕೆ. ಥ್ಯಾಂಕ್ಸ್, ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಂಬಿಕೆ ಅಂದರೆ ಏನು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ನಮಸ್ಕಾರ ಎಲ್ಲರಿಗೂ.